ಗಟ್ಟಿಯಾಗಿ ನಂಬಿಕೆ ಇಟ್ಕೊ. ಇದು ಮಾತಲ್ಲ, ನಂಬಿಕೆ. ನಾವೇನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂದರೆ ಫಸ್ಟು ನಮ್ಮ ಮೈಂಡು ಅಲ್ಲಿ ನಾವು ಕ್ಲಾರಿಟಿ ತಗೋಬೇಕು. ಅಂದ್ಕೊಂಡಿರೋ ಕೆಲಸ ಮಾಡೇ ಮಾಡ್ತೀನಿ ಅಂತ ನಾವು ಸ್ಟ್ರಾಂಗ್ ಆಗಿ ಇರಬೇಕು. ನಂಬಿಕೆನ ನಮ್ಮ ಮೇಲೆ ನಾವು ಮೊದಲು ಇಡಬೇಕು. ಬೇರೆಯವರೆಲ್ಲ ನಿನ್ನ ಕೈಲಿ ಏನೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಕ್ಕ ಪಕ್ಕ ಸಂಬಂಧಿಕರು, ಫ್ರೆಂಡ್ಸು ಯಾರಾಗ್ಬೋದು, ಯಾರಾದರೂ ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂದಾಗ ನಿನಗೆ ನಿನ್ನ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ. ಭಯ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನನ್ನ ಕೈಲಿ ಆಗುತ್ತೋ ಇಲ್ವೋ ಅನ್ನೋದು ನಿನ್ನ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಪಾಸಿಟಿವ್ ಥಿಂಕಿಂಗ್ ಅಂದರೆ ಸುಮ್ಮನೆ ನಂಬಿಕೆ ಇಡೋದಲ್ಲ, ಅದು ಒಂದು ಮೈಂಡ್ ಸೆಟ್ಟು, ಒಂದು ಎನರ್ಜಿ. ನಾವೇನು ಅಂದ್ಕೊಂಡಿದ್ದೀವಿ, ಏನು ಮಾಡಬೇಕು ಅಂತ ಗೋಲ್ನ ಅಂದ್ಕೊಂಡಿದ್ದೀವಿ, ನಾವು ರೀಚ್ ಆಗೋವರೆಗೂ ಯಾರೇನೇ ಅಂದರೂ ಯಾವುದಕ್ಕೂ ತಲೆ ಕೆಡ್ಸ್ಕೋದಂತೆ ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸದ ಮೇಲೆ ನಾವು ನಂಬಿಕೆ ಇಟ್ಟರೆ ಖಂಡಿತ ನಾವು ನಂಬಿರೋ ದೇವರು ನಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಮಗೆ ಬ್ಲೆಸ್ಸಿಂಗ್ ಮಾಡ್ತಾರೆ. ನಾವು ರೀಚ್ ಆದಾಗ ನಮ್ಮ ಜೊತೆ ಯಾರಿದ್ದರೂ ಯಾರಿಲ್ಲ ಅನ್ನೋದು ಗೊತ್ತಾಗುತ್ತೆ. ದೇವರನ್ನು ನಂಬಿ ಖಂಡಿತ ನಾವು ಮಾಡೋ ಕೆಲಸದಲ್ಲಿ ನಮ್ಮ ಜೊತೆಯಾಗಿ ನಾವು ನಂಬಿರೋ ದೇವರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ರಾಯರು ನಮ್ಮ ಜೊತೆ ಇದ್ದಾರೆ. ನಾವು ಮಾಡೋ ಕೆಲಸದಲ್ಲಿ ಯಾವುದೋ ಒಂದು ರೂಪದಲ್ಲಿ ರಾಯರು ನನಗೆ ಸಹಾಯನ ಮಾಡ್ತಾರೆ. ದೇವ್ರನ್ನ ನಂಬಿ ಬದುಕ್ತಿರೋರು ಯಾವತ್ತೂ ಕೆಡಲ್ಲ.